ಬಹುಮತದ ಅಗ್ನಿ ಪರೀಕ್ಷೆಯಲ್ಲಿ ಇವತ್ತಾದರೂ ಪಾಸ್ ಆಗ್ತಾರಾ ವಿಜಯ್ ದಳಪತಿ? ತಮಿಳುನಾಡಿನಲ್ಲಿ ರಾಜಕೀಯ ವಿಚಾರದಲ್ಲಿ ಗೊಂದಲಗಳು ಇನ್ನೂ ಕೂಡ ಮುಂದುವರಿತಾ ಇದೆ. ಯಾವುದೇ ಸ್ಪಷ್ಟ ನಿರ್ಧಾರಕ್ಕೆ ಬರೋದಕ್ಕೆ ಯಾವ ಪಕ್ಷಗಳಿಗೂ ಆಗ್ತಾ ಇಲ್ಲ, ಇನ್ಕ್ಲೂಡಿಂಗ್ ಟಿವಿಕೆ. ಬಹುಮತದ ಅಗ್ನಿ ಪರೀಕ್ಷೆಯಲ್ಲಿ ಇವತ್ತಾದರೂ ವಿಜಯ್ ಪಾಸ್ ಆಗ್ತಾರಾ? ಯಾಕೆಂದರೆ ಪ್ರಸಕ್ತ ವಿಧಾನಸಭೆಯ ಅವಧಿ ನಾಳೆಗೆ ಅಂತ್ಯವಾಗ್ತಾ ಇದೆ. 5 ವರ್ಷ ಮುಗಿತು. ನಾಳೆಯ ಒಳಗೆ ಬಹುಮತ ಸಾಬೀತುಪಡಿಸದೇ ಇದ್ದರೆ ರಾಷ್ಟ್ರಪತಿ ಆಳ್ವಿಕೆ ಹೇರುವ ಸಾಧ್ಯತೆ ಇದೆ. ಬಹುಮತ ಸಾಬೀತುಪಡಿಸಲೇಬೇಕಾದ ಒತ್ತಡಕ್ಕೆ ಸಿಲುಕಿದ್ದಾರೆ ವಿಜಯ್. ಇವತ್ತು ಸಂಜೆ ಒಳಗೆ ವಿಸಿಕೆಯ 2 ಶಾಸಕರು ಬೆಂಬಲ ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಸಂಜೆಯ ಒಳಗೆ ರಾಜ್ಯಪಾಲರನ್ನ ಭೇಟಿಯಾಗಲಿದ್ದಾರೆ ವಿಜಯ್. ಎಲ್ಲವೂ ಸುಸೂತ್ರವಾಗಿ ಸಾಗಿದ್ರೆ ನಾಳೆಯೇ ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಯಾಕೆಂದರೆ ನಾಳೆಗೆ ಪ್ರಸಕ್ತ ವಿಧಾನಸಭೆ ಏನಿದೆ ಇದರ ಅವಧಿ ತಮಿಳುನಾಡಲ್ಲಿ ಅಂತ್ಯವಾಗ್ತಾ ಇದೆ. ಹಾಗಾಗಿ ಅದು ಅಂತ್ಯವಾಗೋದ್ರೊಳಗಡೆ ಹೊಸ ಸರ್ಕಾರ ರಚನೆ ಆಗಬೇಕು. ಇಲ್ಲದಿದ್ದರೆ ರಾಷ್ಟ್ರಪತಿ ಆಳ್ವಿಕೆ ಹೇರುವ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಇವತ್ತು ಲಾಸ್ಟ್ ಡೇಟ್. ಇವತ್ತು ರಾಜ್ಯಪಾಲರನ್ನ ಭೇಟಿಯಾಗಿ ಆ ನಂಬರನ್ನು ಇವರು ತೋರಿಸಲೇಬೇಕು. ಇಲ್ಲ ಅಂತಂದರೆ ಕಷ್ಟ, ಏನು ಬೇಕಾದ್ರೂ ಆಗಬಹುದು. ಕೆಲವು ಪಕ್ಷದವರು ಅದಕ್ಕೋಸ್ಕರನೇ ತಡೀತಿದ್ದಾರಾ ಅಂತಲೂ ಕೂಡ ಅನಿಸುತ್ತೆ. ಯಾಕೆಂದರೆ ತಮಿಳುನಾಡಲ್ಲೇ ವಿಜಯ್ CM ಆಗೋದು ತುಂಬ ಜನರಿಗೆ ಇಷ್ಟ ಇಲ್ಲ, ಪರ್ಟಿಕ್ಯುಲರ್ಲಿ DMK ಮತ್ತು ಅಣ್ಣಾ DMK ಪಕ್ಷದವರು. ಹಾಗಾಗಿ VCK ಅವರು ಇನ್ನೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿಲ್ಲ. ಅವರು ಬೆಂಬಲ ಕೊಡಬೇಕು. ಅವ್ರು ಬೆಂಬಲ ಕೊಟ್ಟ ಪತ್ರವನ್ನು ತಗೊಂಡು ರಾಜ್ಯಪಾಲರನ್ನು ಭೇಟಿಯಾಗಬೇಕು ವಿಜಯ್. ಆಮೇಲೆ ಹೋಗ್ಬಿಟ್ಟು ಇವರು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು. VCK ಅವರು ಆಲ್ರೆಡಿ ಬಾಯಿ ಮಾತಲ್ಲಿ ಹೇಳ್ತಿದ್ದಾರೆ ಹೊರತು ಈ ಬಾರ್ಗೇನಿಂಗ್, ಚೌಕಾಸಿ ರಾಜಕಾರಣ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಂಡ. ರವೀಶ್, ಈಗ ತಮಿಳುನಾಡು ವಿಧಾನಸಭೆಯ ಈ ಪ್ರಸಕ್ತ ವಿಧಾನಸಭೆಯ ಅವಧಿ ನಾಳೆ ಮುಕ್ತಾಯ ಆಗುತ್ತೆ. ನಾಳೆ ತನಕ ವಿಜಯ್ ಬಹುಮತ ಸಾಬೀತುಪಡಿಸೋದಕ್ಕೆ ಆಗಲಿಲ್ಲ ಅಂತಂದರೆ ಅದು ಸಾಂವಿಧಾನಿಕವಾಗಿ ಮುಂದೆ ಏನು ನಿರ್ಧಾರ ತಗೋಬೋದು ರಾಜ್ಯಪಾಲರು? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ರಾಜ್ಯಪಾಲರ ಬಳಿ ಬಹುಮತವನ್ನು ಸಾಬೀತುಪಡಿಸಬೇಕಾದಂಥ ಅನಿವಾರ್ಯತೆ ಇಲ್ಲ. ಆದರೆ ನನಗೆ ಅಗತ್ಯ ಸಂಖ್ಯೆ ಇದೆ, ಈ ಪಕ್ಷಗಳ ಒಂದು ಬಲ ನನಗಿದೆ ಅನ್ನೋದನ್ನು ಅವರು ಒಂದು ರೀತಿಯಲ್ಲಿ ರೈಟಿಂಗಲ್ಲಿ ತೋರಿಸ್ಬೇಕಾಗತ್ತೆ. ಅದನ್ನೇ ರಾಜ್ಯಪಾಲರು ಕೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಭಾಳಷ್ಟು ರಾಜ್ಯಗಳಲ್ಲಿ ನಾವು ನೋಡಿರ್ಬೋದು, ಸಿಂಗಲ್ ಆಗಿ ಇಂಡಿವಿಜುವಲ್ ಆಗಿ ನಾವು ಬಹುಮತಕ್ಕೆ ಹತ್ತಿರ ಇಲ್ಲದೇ ಇದ್ದರೂ ಕೂಡ ದೊಡ್ಡ ಪಾರ್ಟಿ ಆದಂಥ ಸಂದರ್ಭದಲ್ಲಿ ನಾವು ಸರ್ಕಾರವನ್ನು ರಚನೆ ಮಾಡ್ತೇವೆ ಅಂತ ಕ್ಲೈಮ್ ಮಾಡಿ ಆ ಒಂದು ರಾಜ್ಯಪಾಲರ ಮುಂದೆ ಹೋಗ್ಬೋದು. ನಾವು ಅಂದರೆ ಬೇರೆ ಬೇರೆ ವಿಧಾನಗಳಿಂದ ನಾವು ಬಹುಮತವನ್ನು ಪಡಿತೇವೆ, ಕೆಲ ಶಾಸಕರು ನಮ್ಗೆ ಬೆಂಬಲ ಕೊಡ್ಬೋದು ಅಂತ. ಆದರೆ ಟೆಕ್ನಿಕಲ್ ಆಗಿ ಇಲ್ಲಿ ವಿಜಯ್ ಅವರು ಆ ಒಂದು ರಾಜ್ಯಪಾಲರ ಬಳಿ ಸರ್ಕಾರವನ್ನು ರಚನೆ ಮಾಡಬೇಕಾದ್ರೆ ನಾವು ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡ್ತೇವೆ ಅನ್ನೋ ಪತ್ರವನ್ನು ಕೊಟ್ಟಿದ್ದಾರೆ ಅನ್ನೋದೇ ಈಗ ಬಹುದೊಡ್ಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಅಂದರೆ ಮೆಚುರಿಟಿ ಪ್ರಾಬ್ಲಮ್ಮು ಅಥವಾ ಆತುರತೆಯಿಂದ ಅಥವಾ ಕಾಂಗ್ರೆಸ್ ಪಕ್ಷದ ಸಲಹೆಯಿಂದಾಗಿ ಈ ರೀತಿಯಾಗಿದೆ ಅನ್ನೋದು ಕೂಡ ಸ್ಪಷ್ಟತೆ ಇಲ್ಲ. ವಿಜಯ್ ಅವರು ಮೊದಲ ರಾಜ್ಯಪಾಲರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಮತ್ತಿತರ ಪಕ್ಷಗಳೊಂದಿಗೆ ನಾವು ಸಮ್ಮಿಶ್ರ ಸರ್ಕಾರನ ರಚನೆ ಮಾಡ್ತೇವೆ ಅಂತ ರಾಜ್ಯಪಾಲರ ಬಳಿ ಪ್ರಸ್ತಾಪವನ್ನು ಮುಂದಿಟ್ಟಿದ್ದೇ ಇಷ್ಟಕ್ಕೆಲ್ಲ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದರೆ ಅತಿ ದೊಡ್ಡ ಪಕ್ಷವಾಗಿ ನಾನು ಸರ್ಕಾರ ರಚನೆ ಮಾಡ್ತೇವೆ, ಬಹುಮತವನ್ನು ನಾನು ಫ್ಲೋರಲ್ಲಿ ನಾನು ಸಾಬೀತುಪಡಿಸ್ತೇನೆ ಅಂತ ಹೇಳಿ ಏನಾದರೂ ಮನವಿಯನ್ನು ಕೊಟ್ಟಿದ್ದರೆ ರಾಜ್ಯಪಾಲರು ಅನಿವಾರ್ಯವಾಗಿ ಪುರಸ್ಕರಿಸಬೇಕಾಗಿತ್ತು. ಯಾಕೆಂದರೆ ಕರ್ನಾಟಕದಲ್ಲೇ ನಾವು ನೋಡಿರ್ಬೋದು, ಯಡಿಯೂರಪ್ಪನವರಿಗೆ ಬಹುಮತನೇ ಇರಲಿಲ್ಲ. ಹಾಗಾಗಿ ಅವರಿಗೆ ಮುಖ್ಯಮಂತ್ರಿ ಆದರೂ ಬಹುಮತವನ್ನು ಸಾಬೀತುಪಡಿಸಿ ಅಂತ ಟೈಮ್ ಕೊಟ್ಟರು. ಅದರ ಮೂಲಕ ಕೋರ್ಟ್ ಬಳಿ ಹೋದಂಥ ಸಂದರ್ಭದಲ್ಲಿ ಭಾಳ ಟೈಮ್ ಕೊಡಲೇ ಇಲ್ಲ. ಬಹುಮತ ಸಾಬೀತುಪಡಿಸಲು ವಿಫಲರಾದರು. ತದನಂತರ ಅವರು ಮಾಜಿ ಆದರು. ಹಾಗಾಗಿ ವಿಜಯರಲ್ಲೂ ಕೂಡ ಅದೇ ಆಗ್ತಿತ್ತು. ಆದರೆ ಎಲ್ಲೋ ಒಂದು ಕಡೆ ಟೆಕ್ನಿಕಲ್ ಪ್ರಾಬ್ಲಮಿಂದ ಇಷ್ಟೆಲ್ಲ ಎಳೀತಾ ಇದ್ದಾರೆ. ನಿಯಮಾವಳಿಗಳ ಪ್ರಕಾರ, ಸಾಂವಿಧಾನಿಕ ಒಂದು ನಿಯಮಾವಳಿಗಳ ಪ್ರಕಾರ ಮೇ 10ನೇ ತಾರೀಕು ಆ ಒಂದು ತಮಿಳುನಾಡು ವಿಧಾನಸಭೆಯ ಅವಧಿ ಪ್ರಸಕ್ತ ಅವಧಿ ಅಂತ್ಯ ಆಗುತ್ತೆ. ಅಂದರೆ ಮಧ್ಯರಾತ್ರಿ 12 ಗಂಟೆ ತನಕ ಟೈಮ್ ಇರುತ್ತೆ. ಅದಾದ ಬಳಿಕ ಎಲ್ಲೋ ಒಂದು ಕಡೆ ರಾಷ್ಟ್ರಪತಿ ಆಳ್ವಿಕೆ ಆಟೋಮೆಟಿಕ್ ಆಗಿ ಜಾರಿಯಾಗುತ್ತೆ. ಅಂದರೆ ರಾಜ್ಯಪಾಲರು ರಾಜ್ಯದ ಕೇರ್ ಟೇಕರ್ ಆಗಿ ಮುಂದುವರಿತಾರೆ. ಹಾಗಾಗಿ ಮತ್ತೆ ಈ ಎಲ್ಲವನ್ನು ಸರಿಪಡಿಸ್ಕೊಂಡು ಈ ಬಹುಮತ ಸಮ್ಮಿಶ್ರ ಸರ್ಕಾರ ಅಂತ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲವನ್ನು ಕೂಡ ಸರಿಪಡಿಸ್ಕೊಂಡು ಏನಾದ್ರು ನಂಬರ್ ತೆಗೆದುಕೊಂಡು ಹೋದರೆ ಆಟೋಮೆಟಿಕ್ಕಾಗಿ ರಾಜ್ಯಪಾಲರು ಪ್ರಮಾಣ ವಚನಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಬಹುಮತವನ್ನು ಇಷ್ಟು ದಿನದಲ್ಲಿ ಸಾಬೀತುಪಡಿಸ್ಬೋದು ಅಂತ ಹೇಳ್ಬೋದು. ಅಲ್ಲಿ ತನಕವೂ ಕೂಡ ರಾಷ್ಟ್ರಪತಿ ಆಳ್ವಿಕೆ ಇರುತ್ತೆ. ಹಾಗಾಗಿ ವಿಜಯ್ ಅವ್ರಿಗೆ ಇರ್ತಕ್ಕಂಥದ್ದು ಸುಮಾರು 24 ಒಂದು 30-35 ಗಂಟೆ ಟೈಮ್ ಇದೆ.
ಅಷ್ಟರಲ್ಲಿ ವಿಜಯ್ ಅವರು ಯಾವ ರೀತಿ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ ಕಾದ್ ನೋಡ್ಬೇಕು ಅರವಿಂದ್.